ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದಸ್ಸ. ನಮೋ ತಸ್ಸ ಶರಣಂ ಗಚ್ಛಾಮಿ ಸಂಘಾಮಿ ದ್ವಿತೀಯಾಪಿ ಬುದ್ಧಂ ಶರಣಂ ಗಚ್ಛಾಮಿ ದುಮ್ಮನ್ ಶರಣಂ ಗಚ್ಛಾಮಿ ತತ್ಯಾಂಪಿ ಸಂಘಂ ಶರಣಂ ಗಚ್ಛಾಮಿ. हे संविधान पिता जय हे संविधान पिता, जय हे भारत भाग्य विधाता, जय हे संविधान पिता, जय हे संविधान पिता. जय 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 हे जय हे जय हे अंबेडकर जय हे. ಡಾಕ್ಟರ್ ಸಂದೀಪ್ ಹೋಳ್ಕರ್ ತಮ್ಮಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಸರ್ ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಒಂದು ನಾಗರಿಕತ್ವವನ್ನು ಕಟ್ಟಿ ಈ ದೇಶದ ದೊರೆಗಳಾಗಿ ದೇಶದ ಮೂಲ ನಿವಾಸಿಗಳನ್ನ ವರ್ಣ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು. ಎಲ್ಲ ಗಣ್ಯರು ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ತೀವಿ. ಯಾರು ಜೈಲಿನಲ್ಲಿದ್ದಾರೆ, ಈ RSS ನವರು ಒಂದು ಲಾಯರ್ ಕೂಡ ಅವನಿಗೆ ಕೊಟ್ಟಿಲ್ಲ, ಒಂದು ಲಾಯರ್ ಕೂಡ ಕೊಟ್ಟಿಲ್ಲ. ಅಂದ್ರೆ ಯೂಸ್ ಅಂಡ್ ಥ್ರೋ. ನೀವೇ ಹೇಳಿ. ರೇವಣ್ಣ ಸರ್ ಅವರು ದಯವಿಟ್ಟು ಆಸೀನರಾಗಬೇಕು. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ನಾವು ಗೌರವಿಸಬೇಕಂತ ಬೇಡ, ಕಾರ್ಯಕ್ರಮದ ನಂತರ ಅದನ್ನ ನೀವು ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುವುದಕ್ಕೆ ಸ್ವಾಗತವನ್ನು ಕೋರ್ತೇನೆ. तथागत भगवान बुद्ध इनके पावन पवित्र चरणों में नमन करते हुए आज गाड़ी लेआउट यहाँ पे प्रबुद्ध बुद्धि विहार का उद्घाटन हुआ और इस उद्घाटन समारोह में भिक्षु संघ कलबुर्गी के और कर्नाटक के लोकप्रिय नेता प्रियंकी खड़गे ये भी उपस्थित थे और पूरे शहर में उनके मिनिस्ट्री के माध्यम से डेवलपमेंट जितना हो सके उतना उन्होंने करने का आश्वासन दिया। और इस प्रबुद्ध बुद्धि विहार के माध्यम से हम कलबुर्गी शहर के सभी तमाम उपासक उपासिका को ये अनुरोध करते हैं कि समय आ चुका है, अपना मन तब्दील करो, मन को बदलो और मन को बदलने के साथ में विचारों को बदलो। जब विचार बदलेंगे तन भी बदलेगा और मन भी बदलेगा, क्योंकि बुद्ध का एक ही संदेश है, काया वाचा और मन, ये तीनों तरीके से हमको शुद्ध होना चाहिए। जब हम तीनों तरह से शुद्ध हो जाएंगे तो निश्चित तौर पर हमें बुद्ध का दर्शन होगा। और ये बुद्ध का दर्शन हमें डॉक्टर बाबा साहब अम्बेडकर ने 1956 में दिया है। अभी हमें सिर्फ अपनाना है और बुद्ध के रास्ते पे चलना है। यही संदेश आज के प्रबुद्ध बुद्धि विहार ओपनिंग सेरेमनी की ओर से, मेरी ओर से तमाम बुद्ध समाज के लिए दे रहा हूँ। आप सबका कल्याण हो। ಕಲಬುರಗಿ ನಗರದ ಸಂಚಿನಗರ ಬಡಾವಣೆಯಲ್ಲಿ ಇವತ್ತು ಉದ್ಘಾಟನೆಗೊಂಡಿರುವಂತಹ ಪ್ರಬುದ್ಧ ಬುದ್ಧ ವಿಹಾರ ಮತ್ತು ಭಿಕ್ಷು ನಿವಾಸ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಬಡಾವಣೆಯ ಜನರ ಸುಮಾರು 10 ವರ್ಷಗಳ ಬಹುದೊಡ್ಡ ಕನಸಾಗಿತ್ತು. ನಮ್ಮ ಸ್ವಂತ ದುಡ್ಡಿನ ಆದಾಯದಲ್ಲಿ ಒಂದು ಬುದ್ಧ ವಿಹಾರವನ್ನು ನಿರ್ಮಾಣ ಮಾಡಬೇಕು ಅನ್ನುವ ಮಹದಾಸೆಯನ್ನ ಇಟ್ಕೊಂಡು ಸುಮಾರು ವರ್ಷಗಳಿಂದ ನಮ್ಮ ಹಿರಿಯರೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರು. ಅವರ ಕನಸು ಇವತ್ತು ನನಸಾಗಿದೆ. ಪೂಜ್ಯ ಭಿಕ್ಷು ಸಂಘ ಮತ್ತು ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ವಿವಿಧ ಬಡಾವಣೆಗಳ ಸಾಕಷ್ಟು ಬೌದ್ಧ ಅಭಿಮಾನಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಜಿಲ್ಲೆಯ ಪ್ರಗತಿಪರ ಚಿಂತಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ
ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೆ ಪಾತ್ರರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಇಡೀ ನಮ್ಮ ಬಡಾವಣೆ ಪರವಾಗಿ ಮತ್ತು ಭೀಮಶಕ್ತ ಯುವಕ ಸಂಘದ ಪರವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಿಡಿಗಿ ಅವರ ಪರವಾಗಿ ನಾನು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಡಾಕ್ಟರ್ ಅನಿಲ್ ಟೆಂಗ್ಲಿ. ಇಂದು ನಮ್ಮ ಬಡಾವಣೆಯಲ್ಲಿ ನ್ಯೂ ಗಾಡ್ಗೆ ಲೇಔಟ್ನಲ್ಲಿ ಬುದ್ಧ ಮಂದಿರವನ್ನು ಉದ್ಘಾಟನೆ ಮಾಡಲಾಗಿದೆ. ಸನ್ಮಾನ್ಯರಾದ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದು ನಮ್ಮ ಬಹುದಿನದ ಕನಸು ಹಾಗೂ ನಮ್ಮ ಹಿರಿಯರ ಕನಸಾಗಿದ್ದು ಇಂದು ಉದ್ಘಾಟನೆ ಆಗಿದ್ದು ನಮಗೆ ತುಂಬಾ ಖುಷಿಯಾಗಿದೆ. ಎಲ್ಲರೂ ಶಾಸಕರು ಬಂದು ಓಪನಿಂಗ್ ಮಾಡಿದ್ ನಮ್ಗೆ ತುಂಬಾ ಖುಷಿಯಾಗಿದೆ. ಇವಾಗ ಒಳ್ಳೆ ನಮ್ದು ಹಬ್ಬದ ವಾತಾವರಣ ನಮ್ಮ ಕಾಲನಿಯಲ್ಲೆಲ್ಲ ಏನಂದ್ರೆ ಒಂದು ಹೋಗಿ ಊಟ ಮಾಡೋಷ್ಟು ಖುಷಿ ಆಗ್ತಾ ಇದೆ ನಮ್ಗೆ. ಈಗ ನಾವು ಎವ್ರಿ ಸಂಡೆ ಬಂದು ಇಲ್ಲಿ ಪೂಜೆ ಮಾಡ್ತೀವಿ, ಮತ್ತೆ ಎಲ್ಲ ಪ್ರೇಯರ್ ಮಾಡ್ತೀವಿ, ಬುದ್ಧ ವಂದನೆ ಮಾಡ್ತೀವಿ. ಎಲ್ಲ ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು. ಮೆಡಿಟೇಷನ್ ಧ್ಯಾನ ಎಲ್ಲ ಮಾಡಿ ತುಂಬಾ ಖುಷಿ ಆಗಿದೆ.